ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗ್ತಾ ಇದೆ. ಇಂಥ ಸಮಯದಲ್ಲಿ ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಎಲ್ಲ ಮಾಡ್ಬೇಕಾ? ಇಷ್ಟೆಲ್ಲ ಮಾಡ್ತಾ ಇರೋದು ಮನಸ್ಸಿನ ನೆಮ್ಮದಿಗೋಸ್ಕರ. ಈ ಮದುವೆಯಿಂದ ನನ್ನ ಮಗನಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಅವನು ಯಾಕೆ ಮದುವೆ ಮಾಡ್ಕೋಬೇಕು? ಆಮೇಲೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ಸಂಬಂಧನ ಮುರ್ಕೊಳ್ಳೋ ಪರಿಸ್ಥಿತಿ ಬರಬಹುದಲ್ವಾ? ಇದು ಅವನ ಜೀವನದ ಪ್ರಶ್ನೆ ಮಾಡಬೇಕಾ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಶರತ್ ನಾನು ಹೆತ್ ಮಗ ಅಲ್ಲ ಅಂತನಾ? ಹಾಗಲ್ಲಮ್ಮ. ನನಗೆ ಗೊತ್ತು ಶರತ್, ಎಷ್ಟೇ ಆಗ್ಲಿ ನಾನು ನಿನ್ ಮಲ್ತಾಯಿ ಅಲ್ವೇನೋ? ಅಮ್ಮ ಹಾಗಲ್ಲಮ್ಮ. ಹಾಗೆಲ್ಲ ಮಾಡ್ಬೇಕಾ? ಒಂದು ಕ್ಷಣನೂ ನೀನು ಶಾನ್ವಿ ನನ್ನ ಹೆತ್ತ ಮಕ್ಕಳಲ್ಲ ಅಂತ ನನ್ಗೆ ಯಾವತ್ತೂ ಅನ್ಸೇ ಇಲ್ಲ. ನಾನು ಯಾವತ್ತೂ ಹಾಗೆ ಯೋಚನೆ ಕೂಡ ಮಾಡಿಲ್ಲ. ನನ್ನ ಇಬ್ರು ಮಕ್ಕಳು ಯಾವತ್ತಿಗೂ ಚೆನ್ನಾಗಿರ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ಒಂದೇ ನನ್ನ ಮನಸ್ಸಿನಲ್ಲಿರೋದು. ಯಾವ ಯೋಚನೆಗಳು ಇಲ್ಲ ನನಗೆ. ಇದೇ ಕಾರಣಕ್ಕೇನೆ ಮಾಯಾ ನಮ್ಮ ಶರತ್ಗೆ ಒಳ್ಳೆ ಜೋಡಿ ಆಗ್ಬೋದು ಅಂತ ನನಗನ್ನಿಸ್ತು. ಮಾಯಾ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ರೀ ಶರತ್ನ. ಶರತ್ ಇಷ್ಟಪಟ್ಟವ್ರನ್ನ ಮದುವೆ ಆಗೋದಕ್ಕಿಂತ ಶರತ್ನ ಯಾರು ಮನಸಾರೆ ಪ್ರೀತಿಸ್ತಾರೋ ಅವ್ರನ್ನ ಮದುವೆ ಆದ್ರೆ ನಮ್ ಶರತ್ ಯಾವಾಗ್ಲೂ ಸಂತೋಷವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು ಅಂತ ನಂಗೆ ಅನ್ನಿಸ್ತು. ಇದು ತಪ್ಪಾ ಶರತ್? ನನಗೆ ಗೊತ್ತು ಶರತ್, ನೀನ್ ಅಂಬಿಕನ್ಗಿಂತ ಹೆಚ್ಚಾಗಿ ಬೇರೆ ಯಾರನ್ನೂ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಂತ ಜೀವನ ಪೂರ್ತಿ ನೀನು ಹೀಗೆ ಒಂಟಿಯಾಗಿರೋದು ನನ್ನಿಂದ ನೋಡೋದಕ್ಕಾಗೋದಿಲ್ವೋ? ಸಂಕಟ ಆಗತ್ತೆ. ಈಗ ನಿನಗೆ ಲೈಫ್ ಪಾರ್ಟ್ನರ್ ಬೇಡ ಅಂತ ಅನ್ನಿಸ್ಬೋದು. ಮುಂದೊಂದು ದಿವಸ ನಿಂಗೂ ಒಬ್ರು ಕಂಪ್ಯಾನಿಯನ್ ಬೇಕೇ ಬೇಕು ಅಂತ ಅನ್ಸುತ್ತೆ. ದಾಕ್ಷಾಣಿ ಅಕ್ಕ ತೀರ್ಕೊಂಡ್ಮೇಲೆ ನೀವು ಹೇಗಿದ್ರಿ ಅನ್ನೋದು ನಿಮಗೆ ಗೊತ್ತಿದ್ಯಾ? ನಿಮ್ಮ ಕುಟುಂಬಕ್ಕೆ ಬಂದ ಮೇಲೆ ನಿಮ್ಮಲ್ಲಿ ನಾನು ಒಬ್ಳ ಆದೆ. ಆಗ ನೀವು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ, ನಾ ಬೇಜಾರು ಮಾಡ್ಕೊಳ್ಳಿಲ್ಲ, ಕಾದೆ. ಯಾಕೆ ಗೊತ್ತಾ? ಯಾಕೆಂದ್ರೆ ನನಗೆ ನಿಮ್ಮ ಮಕ್ಕಳ ಬಗ್ಗೆ ಪ್ರೀತಿ ಇತ್ತು, ನಿಮ್ಮ ಬಗ್ಗೆ ಗೌರವ ಇತ್ತು. ಈಗ ಅದೇ ಥರ ಶರತ್ಗೊಬ್ರು ಲೈಫ್ ಪಾರ್ಟ್ನರ್ ಬೇಕು ಅಂತ ನೋಡ್ತಾ ಇದ್ದೀನಿ. ತಪ್ಪ? ಅಮ್ಮ, ನೀವು ಯಾವತ್ತೂ ತಪ್ಪು ಮಾಡಿಲ್ಲ. ಅದಕ್ಕೆ